ಅಮೃತ ಜಯರಾಮ್ ಮಾಡುವ ಪ್ರೀತಿಯ ನಮನಗಳು. ಸಾಮಾನ್ಯವಾಗಿ ನಾನು ಫೇಸ್ಬುಕ್ ಲೈವ್ ಬರೋದಿಲ್ಲ, ಆದರೆ ಇವತ್ತು ನಾನು ಫೇಸ್ಬುಕ್ ಲೈವ್ ಬಂದಿದ್ದೀನಿ. ಒಂದು ಗಂಭೀರವಾದ ವಿಚಾರವನ್ನು ನಿಮ್ಮ ಮುಂದೆ ಇಡೋದಕ್ಕೋಸ್ಕರ ಇವತ್ತು ನಾನು ಫೇಸ್ಬುಕ್ ಲೈವ್ ಬರ್ತಾ ಇದ್ದೀನಿ. ಏನಪ್ಪ ವಿಚಾರ ಅಂತ ನೀವು ಕೇಳೋದಾದರೆ, ಸರ್ಕಾರಿ ಕೆಲಸ ಸಿಗಬೇಕು ಅನ್ನೋದು, ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು. ಅದಕ್ಕೋಸ್ಕರ ಪ್ರತಿಯೊಬ್ಬ ವಿದ್ಯಾರ್ಥಿ ತುಂಬ ಪರಿಶ್ರಮ ವಹಿಸ್ತಾನೆ, ತಂದೆ ತಾಯಿಗಳು ತುಂಬ ಕಷ್ಟಪಡ್ತಾರೆ. ಮುಂದಿನ ಭವಿಷ್ಯದಲ್ಲಿ ಸರ್ಕಾರಿ ಕೆಲಸ ಸಿಗಲಿ, ನಾವು ಸರ್ಕಾರಿ ಅಧಿಕಾರಿಗಳಾಗಬೇಕು, ಗೌರ್ಮೆಂಟ್ ಆಫೀಸರ್ ಆಗಬೇಕು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ಕೂಡ ಆಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಅರ್ಹತೆ ಇರ್ತಕ್ಕಂಥವರಿಗೆ ಸರ್ಕಾರಿ ಕೆಲಸಗಳು ಸಿಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಅರ್ಹತೆ ಇರೋರಿಗೆ ಸರ್ಕಾರಿ ಕೆಲಸ ಸಿಗ್ತಾ ಇದೆ ಅನ್ನೋದಕ್ಕಿಂತ ಪ್ರಭಾವಿಗಳಿಗೆ, ಹಣ ಇರೋರಿಗೆ ಸರ್ಕಾರಿ ಕೆಲಸಗಳು ಸಿಗ್ತಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇಂತಹದೇ ಒಂದು ವಿಚಾರವನ್ನು ನಾನಿವತ್ತು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಇದು ಒಳಚರಂಡಿ ಮಂಡಳಿ. ಏನು ಈ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಈ ಒಂದು ಇಲಾಖೆ 2019ರಲ್ಲಿ 19 ಹುದ್ದೆಗಳಿಗೆ 19 ಖಾಲಿ ಹುದ್ದೆಗಳಿಗೆ ಕಾಲ್ಫರ್ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಹುದ್ದೆಗಳು ಖಾಲಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಕಾಲ್ಫರ್ ಮಾಡಿದಂಥ ಸಂದರ್ಭದಲ್ಲಿ 19 ಹುದ್ದೆಗಳಿದ್ದು 16 ಹುದ್ದೆಗಳು ಭರ್ತಿಯಾಗುತ್ತೆ. 16 ಹುದ್ದೆಗಳಿಗೂ ಅರ್ಜಿ ಬಂದು ಅದು ಭರ್ತಿಯಾದಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿರುತ್ತೆ. ಹೊರಗುತ್ತಿಗೆ ನೌಕರರಾಗಿ ಕಾರ್ಯನಿರ್ವಹಿಸ್ತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಳ್ಳಿ, ಅವರಿಗೆ ಅರ್ಹತೆ ಇದೆ, ಅವರನ್ನು ನೀವು ನಿಯೋಜನೆ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಆದೇಶವನ್ನು ಕೂಡ ಹೊರಡಿಸಿರುತ್ತೆ. ಯಾಕಂದರೆ ಈಗಾಗಲೇ ಅವರು ಸರ್ಕಾರಿ ಹೊರಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಆಯ್ಕೆಯಾದ 16 ಅರ್ಜಿಗಳು ಏನಿದೆ, ಈ 16 ಅರ್ಜಿಗಳಲ್ಲಿ ಸರಿಸುಮಾರು ಅರ್ಜಿಗಳು ಅಲ್ಲಿ ಹೊರಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸ್ತಾನೆ ಇರೋದಿಲ್ಲ. ಹೊರಗಡೆಯಿಂದ ಬಂದಂಥ ಅರ್ಜಿಗಳು ಕೂಡ ಇಲ್ಲಿ ಆಯ್ಕೆ ಆಗುತ್ತೆ. ಸರ್ಕಾರ ಸ್ಪಷ್ಟ ಆದೇಶ ಇದ್ದರೂ ಕೂಡ ಹೊರಗುತ್ತಿಗೆದಾರರನ್ನು ಹೊರತುಪಡಿಸಿ ಹೊರಗಡೆಯಿಂದ ಬಂದಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ಆಯ್ಕೆ ಆಗ್ತಾರೆ. ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದರೆ ಅವರ ಅರ್ಜಿಗಳು ಯಾವುದೇ ಒಂದು ಇದರಲ್ಲಿ ಆಯ್ಕೆ ಆಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಹೊರಗುತ್ತಿಗೆದಾರರು ಏನಿದ್ರು ಅದರಲ್ಲಿ ಒಬ್ಬ ವ್ಯಕ್ತಿ ಕೋರ್ಟ್ ಮೊರೆ ಹೋಗ್ತಾರೆ. ಸ್ವಾಮಿ, ನಾವು ಕಾರ್ಯನಿರ್ವಹಿಸಿ ನಮ್ಮನ್ನು ಆಯ್ಕೆ ಮಾಡಿಲ್ಲ ಅಂತ ಹೇಳಿ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ವಾದ ವಿವಾದ, ಚರ್ಚೆ, ಪ್ರತಿ ಚರ್ಚೆಗಳು ಮಂಡನೆ ಆಗುತ್ತೆ. ಆದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶ ನೀಡುತ್ತೆ. ಏನಂತ ಆದೇಶ ನೀಡುತ್ತೆ, ನೀವು ಈ ಖಾಲಿ ಹುದ್ದೆಗಳಿಗೆ ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳೇನಿದ್ದಾರೆ ಅವರ ಅರ್ಹತೆಗಳು ಸರಿಯಾಗಿಲ್ಲ, ಅವರು ಅದಕ್ಕೆ ಅರ್ಹರಲ್ಲ, ಕೆಲವೊಂದಷ್ಟು ಲೋಪದೋಷಗಳು ಕೂಡ ಸಾಬೀತಾದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಏನು ಈ 16 ಜನರನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಕೂಡ ಹೊರಡಿಸುತ್ತೆ. ಆದರೆ ಆದೇಶ ಹೊರಡಿಸಿದ್ರೂ ಕೂಡ ಇವತ್ತಿನವರೆಗೂ 2019ರಲ್ಲಿ ಆಯ್ಕೆ ಆಗಿರುತ್ತೆ. ಇವತ್ತಿನವರೆಗೂ ಯಾವೊಬ್ಬ ಏನು ಈ ಹುದ್ದೆಗಳಿಗೆ ನಿಯೋಜನೆ ಆಗಿರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ, ಇವತ್ತೇನು ಕಾರ್ಯನಿರ್ವಹಿಸಿದ್ದಾರೆ, ಇವತ್ತಿಗೂ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್ಕಾರದ ಹೈಕೋರ್ಟ್ ಆದೇಶ ಏನಿದೆ, ಡಿಸ್ಮಿಸ್ ಮಾಡಿ, ಆದೇಶಕ್ಕೆ ತಕ್ಕಂತೆ ಡಿಸ್ಮಿಸ್ ಆಗಬೇಕು. ಅದಾದ ನಂತರ ಇವರು ಅಪೀಲ್ ಹೋಗಿ ಮೊದಲು ಆದೇಶನ ಪಾಲನೆ ಆಗಬೇಕು. ನಂತರ ಅವರು ಅಪೀಲ್ ಹೋಗ್ಬೋದು, ಅಥವಾ ಅವರ ಮಂಡನೆಗಳನ್ನು ಅವರು ಇನ್ನೂ ಸುಪ್ರೀಂ ಕೋರ್ಟ್ವರೆಗೂ ತೊಗೊಂಡೋಗೋದಕ್ಕೆ ಅವಕಾಶ ಇದೆ. ಮತ್ತೆ ಹೈಕೋರ್ಟಲ್ಲಿ ಇವರು ಕೂಡ ಅಪೀಲ್ ತೊಗೊಂಡೋಗಿದ್ದಾರೆ, ರಿಜೆಕ್ಟ್ ಕೂಡ ಆಗಿದೆ ಅದು. ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ, ಸರ್ಕಾರ ಆದೇಶ ಮಾಡಿದ್ದು ಕೂಡ ಯಾವ ಅಧಿಕಾರಿಗಳ ಪ್ರಭಾವದಿಂದ, ಯಾವ ರಾಜಕೀಯ ಪ್ರಭಾವದಿಂದ, ಯಾವದ ಹಣದ ಪ್ರಭಾವದಿಂದ ಇನ್ನೂ ಇವತ್ತಿಗೂ ಇವರು ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇಲ್ಲ. ತುಂಬ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ, 16 ಜನರನ್ನು ಆಯ್ಕೆ ಇದು ಅಕ್ರಮವಾಗಿದೆ, ಇದರಲ್ಲಿ ಲೋಪದೋಷಗಳು ಸಾಬೀತಾಗಿದೆ, ಇವರನ್ನು ಡಿಸ್ಮಿಸ್ ಮಾಡಬೇಕು ಅಂತ. ಬಟ್ ಇವತ್ತಿಗೂ ಕೂಡ ಕೆಲಸ ನಿರ್ವಹಿಸ್ತಿದ್ದಾರೆ. ಈ ರೀತಿ ಒಂದು ವಿಚಾರ ಮುಂದುವರಿತಾ ಹೋದರೆ ಕಷ್ಟಪಟ್ಟು
ಓದಿ ಅದಕ್ಕೆ ಆದಂಥ ಸರ್ಕಾರಿ ನೌಕರಿಗಳಿಗೆ ಬೇಕಾದಂಥ ಅರ್ಹತೆಯನ್ನು ಪಡೆದಿರೋರು ಹೊರಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸ್ತಾ ಇರೋರು ಯಾವ ರೀತಿ ಮುಂದುವರಿಬೇಕು, ಅವರು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಇದು ಬಹಳ ಒಂದು ಪ್ರಶ್ನೆಯಾಗಿ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈ ವಿಚಾರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಏನು ಈ ಅರ್ಹತೆ ಇರ್ತಕ್ಕಂಥ 16 ಜನ, ಅರ್ಹತೆ ಅಲ್ಲದವರು 16 ಜನ ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋದಾದರೆ, ಅರ್ಹತೆ ಇರೋರು ಇವತ್ತು ಕಾರ್ಯವಂಚಿತರಾಗಿದ್ದಾರೆ, ಕೆಲಸ ವಂಚಿತರಾಗಿದ್ದಾರೆ. ಅರ್ಹತೆ ಇದ್ದು ಕೂಡ ಅವ್ರಿಗೆ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ. ಸೊ ಇದರ ವಿಚಾರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಮಾಹಿತಿ ಹಕ್ಕು ಕಾಯ್ದೆಯನ್ನು ಕೂಡ ಈ ವಿಚಾರದಲ್ಲಿ ನಾನು ಬಳಸ್ತಾ ಇದ್ದೀನಿ. ಜೊತೆಗೆ ಏನು ಕೋರ್ಟಿನ ಆದೇಶವನ್ನು ಇವರು ಪರಿಪಾಲನೆ ಮಾಡ್ತಾ ಇಲ್ಲ, ಇದಕ್ಕೆ ಕೂಡ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಏಕೆಂದರೆ ನಾವು ಪ್ರತಿಯೊಂದು ವಿಚಾರಗಳಲ್ಲೂ ಕೋರ್ಟ್ ಆದೇಶ ಮಾಡಿದ್ರೆ ಅಲ್ಲಿಗೆ ನಮಗೆ ನ್ಯಾಯ ಸಿಕ್ತು ಅಂತ ಅನ್ಕೊಳ್ತೀವಿ. ಆದರೆ ಇಲ್ಲಿ ಸಾರ್ವಭೌಮತ್ವವಾಗಿ ಅಧಿಕಾರ ಪ್ರಭಾವ ಇರಬಹುದು, ರಾಜಕೀಯ ಪ್ರಭಾವ ಇರಬಹುದು, ಅಥವಾ ಹಣದ ಪ್ರಭಾವ ಇರಬಹುದು. ಇದೆಲ್ಲದರ ಆಚೆ ಸರ್ಕಾರ ಏನು ನಮ್ಮ ಕೋರ್ಟ್ ಆದೇಶಕ್ಕೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಎಲ್ಲರ ಗಮನಕ್ಕೆ ತರಂಥದ್ದು, ಹಾಗೂ ಯಾರು ಈ ಒಂದು ಹುದ್ದೆಗಳಿಂದ ಅರ್ಹತೆ ಇದ್ದು ವಂಚಿತರಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸನ ಮಾಡೋದಕ್ಕೆ ಹೊರಟಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಹಕಾರ ಸದಾ ನನಗೆ.